ನಿಮ್ಮ ಮಗು ವಿಪರೀತ ಹಠ ಮಾಡುತ್ತಾ, ಹೇಳಿದ ಮಾತು ಕೇಳದೆ ರಚ್ಚೆ ಚಂಡಿ ಹಿಡಿಯುತ್ತಾ, ಏನಾದರೂ ಹೇಳಲು ಹೋದ್ರೆ ಗದರಲು ಹೋದ್ರೆ ಮಕ್ಕಳು ನಿಮ್ಮ ಮೇಲೆಯೇ ಕೈ ಮಾಡ್ತಾರಾ? ಈ ದುರಭ್ಯಾಸದಿಂದ ಮಗುವನ್ನ ತಿದ್ದೋದು ದೊಡ್ಡ ಪ್ರಶ್ನೆಯಾಗಿದೆಯಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹಠಮಾರಿ ಮಕ್ಕಳನ್ನ ತಿದ್ದಲು, ಸರಿದಾರಿಗೆ ತಂದು ಬೆಳೆಸಲು ಈ ಸಲಹೆಗಳು ನಿಮಗೆ ಸಹಾಯವಾಗಬಹುದು. ಹಠ, ರಚ್ಚೆ, ಚಂಡಿ ಹಿಡಿಯುವ ಮಕ್ಕಳನ್ನ ತಿದ್ದುವುದು ಹೇಗೆ? ಮಕ್ಕಳು ನಿಮ್ಮ ಮೇಲೆ ಕೈ ಮಾಡ್ತಾರೆ. ಇಂತಹ ಕೆಟ್ಟ ಅಭ್ಯಾಸಗಳಿಗೆ ಬ್ರೇಕ್ ಹಾಕಿ. ಮಕ್ಕಳಿನ ಮೇಲೆ ತುಂಟಾಟ ಸಹಜ. ಈ ಮಕ್ಕಳ ತುಂಟಾಟಗಳು ನಗು ತರಿಸಿದ್ರೆ ಕೆಲವೊಮ್ಮೆ ಪಿತ್ತ ನೆತ್ತಿಗೇರಿಸುತ್ತೆ. ಮಕ್ಕಳಂತೂ ಕುಳಿತಲ್ಲಿ ಕುಳಿತುಕೊಳ್ಳೋದು ಕಡಿಮೆ. ಯಾಕಂದ್ರೆ ತಲೆ ಹರಟೆ ತುಂಟಾಟ ಮಾಡ್ತಾ ಹೆತ್ತವರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾರೆ. ಹೊರಗಡೆ ಹೋದಾಗ ತುಂಟಾಟ ಅತಿರೇಕಕ್ಕೆ ಮೀರಿದ್ರೆ ಒಂದೆರಡು ಏಟು ಬೀಳುತ್ತೆ. ಕೆಲವೊಮ್ಮೆ ಹೆತ್ತವರ ಮೇಲೆ ಕೈ ಎತ್ತುವ ಅಭ್ಯಾಸವನ್ನ ಬೆಳೆಸಿಕೊಂಡಿರ್ತಾರೆ. ನಿಮ್ಮ ಮಗುವಿನಲ್ಲಿ ಹೊಡೆಯುವ ಅಭ್ಯಾಸ ಇದ್ರೆ ಈ ಕೆಲವು ಸಲಹೆಗಳನ್ನ ಪಾಲಿಸಿ ಮಕ್ಕಳನ್ನ ಸರಿದಾರಿಗೆ ತರಬಹುದು. ಶಾಂತವಾಗಿರೋದನ್ನ ಕಲಿಯಿರಿ. ಒಂದ್ ವೇಳೆ ನಿಮ್ಮ ಮಗು ಕೈ ಎತ್ತಿದ್ರೆ ಶಾಂತವಾಗಿ ಆ ಸಂದರ್ಭವನ್ನ ನಿಭಾಯಿಸೋದನ್ನ ಕಲಿಯಿರಿ. ಕೋಪದಲ್ಲಿ ಮಗುವಿಗೆ ಹೊಡೆಯೋದು ಸರಿಯಲ್ಲ. ನೀವು ಕೂಡ ಸಿಟ್ಟು ಮಾಡಿಕೊಂಡ್ರೆ ಪರಿಸ್ಥಿತಿ ಇನ್ನೆಷ್ಟು ಹದಗೆಡುತ್ತೆ. ಮಗುವಿನೊಂದಿಗೆ ಶಾಂತವಾಗಿ ವರ್ತಿಸಿ ಮಗುವಿಗೆ ಮಾಡ್ತಾ ಇರೋದು ತಪ್ಪು ಅಂತ ವಿವರಿಸಿ ಹೇಳೋದನ್ನ ಕಲಿಯಿರಿ. ಮಗುವಿಗೆ ನೀವೇ ಮಾದರಿ ವ್ಯಕ್ತಿಯಾಗಿರಿ. ಮಗು ಕಡಿಮೆ ವಯಸ್ಸಾಗಿದ್ರೆ ನಿಮ್ಮನ್ನ ಹೊಡೆಯುತ್ತಿದ್ದರೆ ಆ ಕ್ಷಣವೂ ನೀವು ಕೂಡ ಕೂಗಾಡಿದ್ರೆ ಕೋಪದಲ್ಲಿ ಕೈ ಎತ್ತಬೇಡಿ. ಇದರಿಂದ ಮಗು ಮತ್ತಷ್ಟು ಆಕ್ರಮಣಕಾರಿ ಸ್ವಭಾವವನ್ನು ತೋರಬಹುದು. ಸಾಧ್ಯವಾದಷ್ಟು ನೀವು ಮಾದರಿ ವ್ಯಕ್ತಿಯಾಗಿ ಮಕ್ಕಳನ್ನ ಉತ್ತಮ ಮಾರ್ಗದಲ್ಲಿ ಬೆಳೆಸುವತ್ತ ಗಮನ ಕೊಡಿ. ಮಕ್ಕಳ ಈ ಅಭ್ಯಾಸದ ಹಿಂದಿನ ಕಾರಣ ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ದೊಡ್ಡವರ ಮೇಲೆ ಕೈ ಎತ್ತಿದ್ರೆ ಆ ತಕ್ಷಣವೇ ಮಗುವಿನೊಂದಿಗೆ ಮಾತಾಡಿದ್ರೆ ಕಾರಣವನ್ನು ತಿಳಿಸೋದು ಬಹಳ ಮುಖ್ಯ. ನಿಮ್ಮ ಮಗು ಯಾಕಾಗಿ ಇನ್ನೊಬ್ಬರ ಮೇಲೆ ಕೈ ಎತ್ತುತ್ತಾ ಇದ್ದಾರೆ ಎಂಬ ಕಾರಣ ತಿಳಿದು ಆ ಬಳಿಕ ಮಗುವಿನೊಂದಿಗೆ ಪ್ರತಿಕ್ರಿಯಿಸೋದು ಬಹಳ ಮುಖ್ಯ. ಕೋಪವನ್ನು ವ್ಯಕ್ತಪಡಿಸೋಕೆ ಇದೊಂದೇ ಮಾರ್ಗವಲ್ಲ ಅಂತ ತಿಳಿ ಹೇಳಿ. ಕೆಲವು ಮಕ್ಕಳು ಸಿಟ್ಟು ಬಂದ್ರೆ ಒಂದೊಂದು ರೀತಿಯಲ್ಲಿ ವರ್ತಿಸ್ತಾರೆ. ಕೆಲವು ಮಕ್ಕಳು ಕಿರುಚಾಡಿದ್ರೆ ಇನ್ನು ಕೆಲವು ಮಕ್ಕಳು ಕೋಪದಲ್ಲಿ ಕೈ ಎತ್ತುತ್ತಾರೆ. ಈ ವೇಳೆ ಕೋಪವನ್ನು ತೋರಿಸೋಕೆ ಇತರ ಮಾರ್ಗಗಳಿದ್ದು ಹೊಡೆಯುವ ಬದಲು ಪದಗಳನ್ನು ಬಳಸೋಕೆ ಹೇಳಿ. ಹೀಗೆ ಮಾಡುತ್ತಾ ಈ ಕೆಟ್ಟ ಅಭ್ಯಾಸವನ್ನು ನಿಲ್ಲಿಸಿ. ಮಗುವಿಗೆ ಸಮಯ ನೀಡಿ. ನಿಮ್ಮ ಮಗುವಿಗೆ ಕೋಪ ಬಂದಾಗ ನೀವು ಕೂಡ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಮಗು ಸುಧಾರಿಸಿಕೊಳ್ಳೋಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿ ಸಾಧ್ಯವಾದರೆ ತಾಳ್ಮೆಯಿಂದ ಮಗುವಿನೊಂದಿಗೆ ಮಗುವಿನ ಅಭ್ಯಾಸವನ್ನು ಸುಧಾರಿಸಿ. ಒಂದೇ ಬಾರಿಗೆ ಈ ನಡವಳಿಕೆಯನ್ನು ತಿದ್ದೋಕೆ ಸಾಧ್ಯ ಇಲ್ಲ. ಹೀಗಾಗಿ ಕಾಲಾವಕಾಶವನ್ನು ನೀಡುವ ಮುಖೇನ ಮಗುವಿನ ಈ ವರ್ತನೆಯನ್ನು ಬದಲಾಯಿಸೋದು ಒಳ್ಳೆಯದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.